ಒಟ್ಟು 197 ಕೋಟಿ ವರ್ಷದ ಕ್ಯಾಲೆಂಡರ್. ಅಂದರೆ ಸೃಷ್ಟಿಯ ಪ್ರಾರಂಭದಿಂದ ಇಲ್ಲಿಯವರೆಗೆ ಎಷ್ಟು ವರ್ಷ ಆಗಿದೆಯೋ ಎಲ್ಲ ವರ್ಷಗಳ ಕ್ಯಾಲೆಂಡರನ್ನು ಈ ಒಂದರಲ್ಲಿ ಮಾಡಿದ್ದೇನೆ. ಅಂದರೆ ಅಲ್ಲಿಂದ ಇಲ್ಲಿಯವರೆಗೆ ನೀವು ವರ್ಷವನ್ನು ಹೇಳಿದರೆ ಅದರ ವರ್ಷ ಮತ್ತು ತಾರೀಖು ಹೇಳಿದರೆ ಅದರ ವಾರವನ್ನು ಇದರಲ್ಲಿ ಸುಲಭವಾಗಿ ನೋಡ್ಕೋಬಹುದು. இது சிருஷ்டி தொடங்கி இப்போது உள்ள வருடம் வரைக்கும் இருக்கிற கேலண்டர். அது 197 கோடி வருஷம் ஆயிருக்கு. சிருஷ்டியிலிருந்து இப்போ வரைக்கும் நமக்கு 197 கோடி வருஷம் ஆயிருக்கு. அந்த 197 கோடி சிருஷ்டினா இந்த உலகம் உருவானது அதிலிருந்து அந்த கேலண்டர். அது நீங்க அந்த எந்த எந்த ಇಸ್ವಿ ಮತ್ತು ವರ್ಷ ಮತ್ತು ತಿಂಗಳು ತಾರೀಕು ಹೇಳಿದ್ರಂದ್ರೆ ವಾರ ಗೊತ್ತು. வருஷம் மாசம் நாள் இதில் சொன்னீங்கன்னா அதோட வாரம் அதோட ತಿಥಿ இதெல்லாம் இதில் தெரிய வரும். ಇದರಲ್ಲಿ 2 ಭಾಗ ಇದೆ. ಇದು ಸಂವತ್ಸರ ನೋಡ್ಕೊಳ್ಳೋದಕ್ಕೋಸ್ಕರ ಈ ಭಾಗ. ಒಟ್ಟು 6000 ವರ್ಷಗಳ ಸಂವತ್ಸರವನ್ನು ನೋಡ್ಕೋಬಹುದು. இதில் 2 பாகம் இருக்கு. அதில் இந்த பாகன்ற வந்து 6000 வருஷம் ಸಂವತ್ಸರத்தை பார்க்கக்கூடிய ಭಾಗமா இருக்குது. ಒಂದು ಉದಾಹರಣೆಯನ್ನ ತೋರಿಸ್ತೇನೆ. ಇಲ್ಲಿ 2001 ಅಂತಿದೆ. 1ರಿಂದ ತಗೊಂಡು ಹೋಗೋದಿಲ್ಲಿ 24 2024 ವರ್ಷ. ಇಲ್ಲಿ ಹಿಂದೆ ಬನ್ನಿ, 38 ನಂಬರ್ ಇದೆ. ಇಲ್ಲಿ ADಯಲ್ಲಿ 38 ನಂಬರ್ ಬಂದಿದೆ. ನಾವು ಇಲ್ಲಿ 38 ನಂಬರ್ಗೆ ಹೋಗೋಣ. ಕ್ರೋಧಿನಾಮ ಸಂವತ್ಸರ. இங்க 2000 என்று இருக்கிறது. 2000லேருந்து கீழே வந்தா ಇಲ್ಲಿ 2001 ಇದು. 2000லேருந்து 2001. ಈಗ ನಾವು 14ನೇ ಇಸ್ವಿ 24ನೇ ಇಸ್ವಿ 24வது வருஷம். ಈ ಹಿಂದೆ ಬನ್ನಿ. இந்த லைன்ல வந்தா 38 என்ற ஒரு நம்பர் இருக்கு. இந்த 38 இந்த ಟೇಬಲರ್ ಕಾಲத்துல ಇಲ್ಲಿ ADಯಲ್ಲಿ 38 ಬಂದಿದೆ. 38 ನೋಡ್ಕೋಬೇಕು. அந்த 38 என்னாவது ಕ್ರೋಧಿ ಆಯ್ತು. ಕ್ರೋಧಿ ವರ್ಷ ಉಂಟು. அதாவது ADல 38வது வருஷம். ADனா BC ನೋಡ್ಕೋಬೇಕಾದ್ರೆ ಇಲ್ಲಿ ಉಲ್ಟಾ ಹೋಗೋದು. BC பார்க்கணும்னா முதல்ல இருந்த கணக்கணிப்பது AD BCன்னு ரெண்டா பிரிச்சிருக்கா வெஸ்டர்னர்ஸ். ஸோ அந்த ADல அந்த 28வது AD 38வது AD என்ன ವರ್ಷ என்ன ಸಂವತ್ಸರத்துல இருக்கு அப்படின்றது இங்க இருக்கு. 11 ಬರ್ತದೆ. 11 ಅಂದ್ರೆ BC 2024ರಲ್ಲಿ ಈಶ್ವರನಾಮ ಸಂವತ್ಸರ ಬರ್ತದೆ. ಸರಿ. ಇನ್ನು ಇದರಲ್ಲಿ 2 ಭಾಗ. ಒಂದು BC ವರ್ಷಗಳಲ್ಲಿ ನೋಡೋದು, ಇನ್ನೊಂದು AD ವರ್ಷಗಳಲ್ಲಿ ನೋಡೋದು. இந்த கீழே இருக்கிற டேப்லர் காலத்துல 2 பாகம் இருக்கு. ஒன்னு AD வருஷங்கள் பார்க்கறது, ஒன்னு BC வருஷங்கள் பார்க்கறது. ಇಲ್ಲಿ ನೋಡಿ 2001 ಅಲ್ಲಿ 2001 ಇಲ್ಲಿದೆ 2001. ಇಲ್ಲಿ ನಾವು 24 ನೋಡ್ಕೊಳ್ಬಹುದು. இந்த 2001ல 24 பார்க்கணும். ಇಲ್ಲಿ ಬಂತದು இங்க இருக்கு. 2024 ಹೌದಲ್ರಿ? ಇದು ಲೈನ್ ಹಿಂದೆ ಬರೋದು AD ವರ್ಷಗಳಲ್ಲಿ ಬರೋದು. ಈ ಯಾವುದು ಈಗ ಸೆಪ್ಟೆಂಬರ್ ಹೆಂಗ ಇருக்கு? ಎಲ್ಲಿದೆ? ಇಲ್ಲಿ 24 ನೋಡಿರಲ್ಲ. 24 ಇದೆ. 2001 ಅಲ್ಲಿ ಬಂತು. 24 ಇಲ್ಲಿ ಬಂತು. ಇಲ್ಲಿ ಹಿಂದೆ ಬರಲಿಲ್ಲ. ಅದೇ ಲೈನ್ಗೆ 94 ಬಂತಿಲ್ರಿ? 9 ಈ ಅಂಕಿಗಳೆಲ್ಲ ತಿಂಗಳು ಅಂಕಿಗಳು. இதெல்லாம் மாசத்தை குறிக்கக்கூடிய நம்பர்கள். அதெல்லாம் ಹೌದ್ರಿ. ಈಗ 1ರಲ್ಲಿ ಬಂದಿದೆ ಸೆಪ್ಟೆಂಬರ್. ಒಂದೇ ಕಾಲಂನಲ್ಲಿ ಸೆಪ್ಟೆಂಬರ್ ಬಂದಿದೆ. ಈ ಒಂದೇ ಕಾಲಂ ಒಂದು ಇಲ್ಲಿ ವಾರಗಳನ್ನು ನೋಡೋಕ್ಕೋಸ್ಕರ 7 ಟೇಬಲ್ ಮಾಡಿವಿ. ಇಲ್ಲಿ ಒಂದೇ ಕಾಲಂನಲ್ಲಿ ಬಂದಿರೋದನ್ನ 1ನೇ ಟೇಬಲ್ ನೋಡ್ಕೊಳ್ಬೋದು. இந்த டேபிள்ல நீங்க மாசத்தை கண்டுபிடிச்சிட்டு அந்த மாசம் எந்த இதுல இருக்குன்றது இங்க வரணும். இங்க வந்தா வாரங்கள் தெரிஞ்சிடும் நமக்கு. 22 ತಾರೀಕು ಇವತ್ತಾ? இன்னைக்கு 8 ಯಾವುದು ನೋಡ್ರಿ? 8 ಸಂಡೇ. இன்னைக்கு சொல்லிட்டு இருக்காரு அவர். இன்னைக்கு எப்படி மேட்ச் ஆறது அப்படின்னு காட்டினார் நமக்கு. ಈ ತರ ನೀವು ಯಾವ ಒಟ್ಟು 197 ಕೋಟಿ ವರ್ಷದ ವಾರವನ್ನು ನೋಡ್ಕೋಬಹುದು. இந்த மாதிரி 197 ಕೋಟಿ ವರ್ಷದ ಇதை பார்த்துக்கலாம், ವಾರಗಳ பார்த்துக்கலாம். இங்க ಇನ್ನು ಕ್ಯಾಲೆಂಡರ್ ಇತಿಹಾಸದಲ್ಲಿ ಕೆಲವು ಮಾರ್ಪಾಟ್ ಮಾಡಿದ್ದಾರೆ. ಅದನ್ನು ಹೇಳ್ತೀನಿ, 5 ನಿಮಿಷ ಹೇಳ್ತೀನಿ. ಸುಧಾದಿಕ ಜಯಮುನೀನ್ ಶ್ರೀಪಾದ ರಕ್ಷಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿ ವಿಹರಾನ್ ಶ್ರೀವಾದಿ ರಾಜಾನಪಿ
ವಂದೇ ಹಂಸವರಾನ್ ರಘೋತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಶ್ರೀ ಗುರುಭ್ಯೋ ನಮಃ. ಇತ್ತೀಚೆಗೆ ಸಂಶೋಧನೆ ವಿಷಯದಲ್ಲಿ, ಶ್ರೀರಾಮನ ಅವತಾರದ ವಿಷಯದಲ್ಲಿ ತುಂಬ ವಿವಾದ ಮಾಡ್ತಾ ಇದ್ದಾರೆ. ಒಬ್ಬ ಮಹಾನುಭಾವರು ವ್ಯಕ್ತಿಗಳು ಶ್ರೀರಾಮ ಅವತಾರ ಮಾಡಿದ್ದು ಕೇವಲ 7,000 ವರ್ಷಗಳ ಹಿಂದೆ ಅಂತ ಸಾಫ್ಟ್ವೇರ್ ಮೂಲಕ ನಾವು ಜಾತಕ ತೆಗೆದೀವಿ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಒಂದೇ ವಿಷಯ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ, ಹೆಚ್ಚಿಗೆ ಹೇಳೋದಿಲ್ಲ. ಒಂದೇ ವಿಚಾರ, ನೀವು ಯಾವುದೇ ಜಾತಕ ತೆಗೀರಿ, ಯಾವುದೇ ಜಾತಕ ಇವತ್ತಿಂದ ಮೊದಲು ಮಾಡಿಕೊಂಡು ಎಷ್ಟು 1000 ವರ್ಷ ಆದರೂ ಹೋಗ್ರಿ, ಸಾಫ್ಟ್ವೇರ್ ಮೂಲಕ ತೆಗೀಲಿಕ್ಕೆ ಹೋದರೆ ಯಾವ ಜಾತಕವೂ ಸರಿಯಾಗಿ ಬರೋದಿಲ್ಲ. ಯಾಕೆ ಬರೋದಿಲ್ಲ? ಒಂದು ಜಾತಕವನ್ನು ತೆಗಿಬೇಕಾದರೆ ವರ್ಷ, ತಿಂಗಳು, ವಾರ, ಆಮೇಲೆ ತಾರೀಖು, ಟೈಮು 5 ಸರಿಯಾಗಿರಬೇಕು. ಇವುಗಳಲ್ಲಿ ಒಂದು ಉದಾಹರಣೆ ಕೊಟ್ಬಿಡ್ತೀನಿ ಅಷ್ಟೇ, ನಿಮಗೆ ಹೆಚ್ಚಿಗೆ ಬೇಡ. ಇದೆಲ್ಲ ಇಂಟರ್ನೆಟ್ನಲ್ಲಿ ಹಾಕಿದ್ದೀವಿ, ಅದನ್ನು ಅಲ್ಲಿ ನೋಡ್ಕೋಬೋದು. ಟೈಮ್ ತಪ್ಪಿದೆ ಅಂತ ಮೊದಲನೇದಾಗಿ ನಾವೇನು ಸಾಫ್ಟ್ವೇರಲ್ಲಿ ಯೂಸ್ ಮಾಡ್ತೀವಿ, ಆ ಸಾಫ್ಟ್ವೇರ್ನಲ್ಲಿ ಇರುವಂತಹ ಟೈಮ್ ಏನು ಫೀಡ್ ಮಾಡಿದ್ದಾರೆ ಅದು ಸರಿಯಾಗಿಲ್ಲ. ಆದರೆ ಘಟಕಾಪಳ ಹಾಕಿದ್ರೆ ಬರುತ್ತೆ, ಅದು ನೆನಪಿರಲಿ. ಏನು ತಪ್ಪು ಮಾಡಿದ್ದಾರೆ? ಜಗತ್ತಿನಲ್ಲಿ ಈಗ ನಾವು ಯೂಸ್ ಮಾಡ್ತಾ ಇರೋದು ವಿದೇಶಿಗಳದ್ದು 3 ಥರದ ಟೈಮ್. ಗ್ರೀನ್ವಿಚ್ ಮೀನ್ ಟೈಮ್ GMT. ಎರಡನೇದು ಆಯಾ ದೇಶದ ಸ್ಟ್ಯಾಂಡರ್ಡ್ ಟೈಮ್. ಈಗ ಇಂಡಿಯಾದ್ದು ISD, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್. ಇನ್ನೊಂದಿದೆ UTC, ಕೋ ಆರ್ಡಿನೇಟೆಡ್ ಯೂನಿವರ್ಸಲ್ ಟೈಮ್. 3 ಟೈಮ್ ಇವೆ. ನಾವು GMTಯನ್ನು ತಗೊಳ್ಳೋದು ಯಾಕೆ ಅಂತಂದರೆ, ಅಲ್ಲಿ ಯಾವ ಟೈಮ್ ಇದೆಯೋ ಅದನ್ನು ಎಲ್ಲ ದೇಶಗಳನ್ನು ಹೊಂದಿಸ್ಕೋಬೇಕು ಅಂತ. ಇದನ್ನು ರೂಲ್ಸ್ ಮಾಡಿದವರು ಬ್ರಿಟಿಷರು, ನೆನಪಿರಲಿ. 1850ರಲ್ಲಿ ರೂಲ್ಸ್ ಮಾಡಿದ್ರು ಇದನ್ನು ಮಾಡಿ ಈ ಟೈಮನ್ನು ಇಡೀ ಪ್ರಪಂಚದಲ್ಲಿ ಎಲ್ಲರೂ ಯೂಸ್ ಮಾಡ್ಬೇಕಂತ ಹೇಳ್ಬಿಟ್ರು. ಗ್ರೀನ್ವಿಚ್ ಅಂದರೆ ಎಲ್ಲಿದೆ ಗೊತ್ತಾ ನಿಮಗೆ? ಲಂಡನ್ನಿನ ನದಿಯ ದಂಡೆಯಲ್ಲಿರುವಂಥ ಒಂದು ಏರಿಯಾ ಅದು. ಈಗ ಚೆನ್ನೈಯಲ್ಲಿ ಟ್ರಿಪ್ಲಿಕಿನ್ ಹೇಗದ ಆ ತರಹ ಅದೊಂದು ಗ್ರೀನ್ವಿಚ್. ಅಲ್ಲಿ ಯಾವ ಟೈಮ್ ಇದೆಯೋ ಆ ಟೈಮನ್ನು ನಾವು ಯೂಸ್ ಮಾಡ್ಬೇಕಂತೆ. ಸರಿ, ಆಯಿತು, ಹೋಗಲಿ. ಆ ಟೈಮ್ ಸರಿ ಇದೆಯಾ? ಅದೂ ಇಲ್ಲ. ಯಾಕಿಲ್ಲ ಅಂತಂದರೆ 1925ರಲ್ಲಿ ಅವರೇ ಒಂದು ರೂಲ್ಸ್ ಮಾಡ್ತಾರೆ, ಬ್ರಿಟಿಷರೇ ಮಾಡಿದ ರೂಲ್ಸು. ಏನಂದರೆ, ನಿಮಗೆ ನಿಖರವಾದ ಟೈಮ್ ಬೇಕಾಗಿತ್ತು ಅಂತಂದ್ರೆ GMT ಯೂಸ್ ಮಾಡಬೇಡ್ರಿ. ಇದು ಅವರೇ ರೂಲ್ಸ್. ಇದು ಹೇಳ್ಬಿಡ್ಲ. சாஃப்ட்வேர் மூலியமா நம்ம ஜாதகத்தை கணிக்கவே முடியாதுன்றார். ஏன் அப்படின்னா சாஃப்ட்வேர்லாம் பயன்படுத்துறது GMTன்னு சொல்லிட்டு கிரீன்விச் மீன் டைம். அந்த கிரீன்விச் எங்க இருக்குன்னா லண்டன்ல ஒரு நதிக்கரையில் இருக்கிற ஊர். அந்த ஊரை பிரகாரம் உலகமே ஃபாலோ பண்ணணும் அப்படின்னு ரூல் போட்டுட்டாங்க. இது 1850ல இப்படி ரூல். அப்புறம் அந்த பிரிட்டிஷ்காரனே 1920ஸ்ல உங்களுக்கு சரியான டைம் வேணுமா, இந்த GMTயை யூஸ் பண்ணாதீங்க, அதுவும் ஒரு ரூல் போட்டிருக்கா. ಇದನ್ನು ಯಾಕೆ ಮಾಡಬಾರ್ದು? ಅದಕ್ಕೊಂದು ಕಾರಣ ಕೊಟ್ಟವರು. GMT ಯೂಸ್ ಮಾಡ್ಬೇಕಂದ್ರೆ ಆ ನದಿಯ ತೀರದಲ್ಲಿರುವ ಜಾಗ ನೆತ್ತಿ ಮೇಲೆ ಸೂರ್ಯ ಬಂದಾಗ ನೋಡ್ಬೇಕು ಅದನ್ನು. ಆದರೆ ಈ ಸೂರ್ಯನ ಒಂದು ಭೂಮಿ ತಿರುತ್ತಲ್ಲ, ಭೂಮಿ ಸೂರ್ಯನ ಸುತ್ತ ತಿರುಗುವಾಗ ಈ ಚಳಿಗಾಲ, ಮಳೆಗಾಲ ತನ್ನ ಕಕ್ಷೆಯಲ್ಲಿ ಸ್ವಲ್ಪ ದೂರ ಹೋಗುತ್ತೆ, ಸ್ವಲ್ಪ ಕಡಿಮೆ ಬರ್ತದೆ. ಇದರ ಆಧಾರದ ಮೇಲೆ ಅವರು ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರು. ಸರಾಸರಿ ಎಷ್ಟು ಅಂತಂದರೆ 16 ನಿಮಿಷ ವ್ಯತ್ಯಾಸ ಬರ್ತದೆ. ಅಂದರೆ 16 ನಿಮಿಷ ನಂತರನೂ ಇರ್ಬೋದು, 16 ನಿಮಿಷ ಮೊದಲು ಇರ್ಬೋದು. 16 நிமிஷம் முன்ன பின்ன இருக்கும் அப்படின்னு அவங்களே சொல்லிட்டு இருக்கா. எந்த ஸ்டாண்டர்டை வந்து உலகம் ஃபுல்லா நீங்க ஃபாலோ பண்ணுன்னு சொல்றாலோ அவளே சொல்றான், இது 16 நிமிஷம் முன்னாடி போகலாம், 16 நிமிஷம் அப்புறம் வரலாம் அப்படின்னு. ಇದ್ರ ಸಲುವಾಗಿ ನೀವು ಇದನ್ನು ಯೂಸ್ ಮಾಡಬೇಡಿ ಅಂತ ಹೇಳಿ ಅವರು ಅದನ್ನು ಯೂನಿವರ್ಸಲ್ ಅದು UTC ಟೈಮನ್ನು ಯೂಸ್ ಮಾಡಿಕೊಳ್ಳಿ ಅಂತ ಹೇಳಿದರು. ಆದರೆ ಈ UTC ಟೈಮನ್ನು ಯಾವ ಸಾಫ್ಟ್ವೇರ್ದಲ್ಲಿಯೂ ಹಾಕಿಲ್ಲ. இதை யூஸ் பண்ண வேணாம் நமக்கு சொன்னதுக்கு அப்புறம் UTCன்னு ஒரு புதிய ஃபார்மேட் ஒன்று எடுத்துன்னு வந்தான். இந்த UTC எந்த சாஃப்ட்வேரும் உபயோகிக்கல.
ಅಂದಮೇಲೆ ಟೈಮ್ ಹೆಚ್ಚು ಕಡಿಮೆ ಇದ್ದಾಗ ಜಾತಕ ಸರಿ ಹೇಗಾಗತ್ತೆ? டைம் முன்ன பின்ன 16 நிமிஷம் முன்ன பின்ன இருந்தப்ப ஜாதகம் எப்படி சரியா கொடுக்கும்? ಇನ್ನೊಂದು ಕ್ಯಾಲೆಂಡರ್ ಇತಿಹಾಸದಲ್ಲಿ ಇನ್ನೊಂದು ತಪ್ಪು ಮಾಡಿದ್ರು ಅವರು. ಏನಂದರೆ ಟೈಮ್ ಅದು ಬಿಡಿ, ತಿಂಗಳು, ವಾರ, ತಾರೀಕು ಯಾವುದೂ ಬರೋದಿಲ್ಲ. ಹಂಗೆ ಮಾಡಿಬಿಟ್ಟಾರೆ. ಎಲ್ಲ ವರ್ಷಗಳಲ್ಲಿ ನಾವೇನು ಮಾಡ್ತೇವೆ? 365 ದಿವಸ ಅಥವಾ 366 ದಿವಸ ನೋಡ್ತೀವಿ ಲೀಪ್ ಇಯರ್ ಇದ್ದಾಗ. ಆದರೆ 445 ದಿವಸ ಒಂದು ವರ್ಷ ಇದೆ, ಅದು BC 45. பிசி 45ல இப்ப நமக்கு தெரியும் 365 நாள் வரும் ஒரு வருஷத்துல, இல்ல 366 நாள் வரும் லீப் இயரா இருந்தா. ஆனா பிசி 45ல 445 நாள் இருக்கிற ஒரு கேலண்டர் இருக்கு. அவளே பண்ணியிருக்கா, வெஸ்டர்னர்ஸே ಒಂದು பண்ணியிருக்காங்க. ವರ್ಷ ಅಷ್ಟು ಕ್ಯಾಲೆಂಡರ್. ಇದರಿಂದ ಏನಾಗ್ತದೆ, ಸಾಫ್ಟ್ವೇರ್ನಲ್ಲಿ ಎಣಿಸುವಾಗ BC 45 ಹಿಂದೆ ಹೋಗಿಬಿಟ್ಟೆ ಅಂತಂದ್ರೆ ಆ 445 ದಿವಸದ ಬದಲು 365 ಗುಣಿಸ್ತದೆ. சாஃப்ட்வேர்ல நம்ம போனப்ப 365 இருக்கக்கூடாது, 445 இருக்கணும். இதை யாரும் கணக்கெடுத்துக்கிறது இல்ல. ಹೀಗಾಗಿ ವಾರ, ತಾರೀಖು, ಇಸ್ವಿ ಯಾವುದೂ ಸರಿಯಾಗಿದ್ರೆ ಬರೋದಿಲ್ಲ. ಇದು ತುಂಬ ವಿವರವಾಗಿ ಹೇಳಬೇಕಾಗ್ತದೆ. ಸಂಕ್ಷಿಪ್ತವಾಗಿ 2 ವಿಷಯ ಹೇಳಿದ್ದೇನೆ. ಇದರ ಮೇಲೆ ಒಂದೇ ನಿರ್ಣಯ, ಈಗೇನು ಸಾಫ್ಟ್ವೇರ್ ಮೂಲಕ ಅವರು ಶ್ರೀರಾಮನ 7000 ವರ್ಷದಿಂದ ಜಾತಕ ತೆಗೆದಿದ್ದಾರೋ ಅದು ಸಂಪೂರ್ಣ ತಪ್ಪು. ಅದು ಯಾರಿಗೂ ಸಮ್ಮತವಾದ್ದಲ್ಲ. ಕ್ಯಾಲ್ಕುಲೇಷನ್ ಮಾಡಿದರೆ ಮಾಲಿಕೆ ರಾಮಾಯಣದಲ್ಲಿಯೂ ಕೂಡ ಅದನ್ನು ಹೇಳಿಲ್ಲ. 8,75,000 ವರ್ಷಗಳು ಈ ವೇದ ಪುರಾಣಗಳ ಪ್ರಕಾರ ಆಗ್ತದೆ. ಆ 8,75,000 ವರ್ಷಗಳ ಹಿಂದೆ ರಾಮದೇವರ ಅವತಾರ ಆಗಿದೆ ಅಂತ ಅನ್ನೋದನ್ನ ತಿಳ್ಕೊಂಡ್ರೆ ಸಾಕು. விஷயம் புரிஞ்சதுன்னு நினைக்கிறேன் எல்லாருக்கும். என்ன சொல்ல வரார்? 7000 வருஷம் முன்னாடி ராமர் பிறந்தார் அப்படின்னு என்ன சொல்லிட்டு இருக்காங்க, அது தப்பு. இன்னும் நிறைய விஷயங்கள் சொல்ல வேண்டியது இருக்கு, காலம் கருதி நான் சொல்றது இல்ல. ராமர் பிறந்தது 8,85,000 வருஷத்துக்கு முன்னாடி வால்மீகியும் இதே தான் சொல்லியிருக்கார் அப்படின்றது இவரோட இத பேச்சா இருக்கு. ಶ್ರೀ ಕೃಷ್ಣಾರ್ಪಣ ವಸ್ತು. ಇಂತಹ ಒಂದು ಸಭೆಯನ್ನೆಲ್ಲ ಮಾಡಿ ಒಂದು ಒಳ್ಳೆಯ ರೀತಿಯಾಗಿ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೀರಿ ಮತ್ತು ಎಲ್ಲರಿಗೂ ವಿಷಯವನ್ನು ಗೊತ್ತಾಗುವಂಗೆ ಮಾಡಿದ್ದೀರಿ. ಆ ಸಂಘಟಕರಿಗೆಲ್ಲರಿಗೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಿ ನಾವು ಇದಕ್ಕೆ ಮುಗಿಸ್ತೀವಿ. ಎಲ್ಲ ಆರ್ಗನೈಸರ್ಗೂ நன்றி சொல்லிண்டு அவர் முடிக்கிறார். ಶ್ರೀ ಕೃಷ್ಣಾರ್ಪಣ ವಸ್ತು.